ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಫಸ್ಟ್ ಆಫ್ ಆಲ್, ನನ್ನ ಎಲ್ಲ ವಿಡಿಯೋಸ್ಗಳನ್ನು ಇವತ್ತುವರೆಗೆ ಲೈಕ್ ಮಾಡಿ ಶೇರ್ ಮಾಡಿದ್ದಂಥ ತಮಗೆಲ್ಲರಿಗೂ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇವತ್ತು ನಾವು ಕುಂದಾಪುರದ ಕೋಟಾ ಗ್ರಾಮದಲ್ಲಿರುವಂತಹ ಶ್ರೀ ಅಮೃತೇಶ್ವರಿ ದೇವಸ್ಥಾನಕ್ಕೆ ಇವತ್ತು ನಾವು ಭೇಟಿ ಕೊಡಲಿಕ್ಕಿದ್ದೇವೆ. ಹಲವು ಮಕ್ಕಳ ತಾಯಿ, ಮದರ್ ಆಫ್ ಮೆನಿ ಚಿಲ್ಡ್ರನ್ಸ್ ಅಂತಾನೆ ಪ್ರಖ್ಯಾತಿಯಾಗಿರುವ ಈ ದೇವಸ್ಥಾನದಲ್ಲಿ ಎಷ್ಟೋ ವರ್ಷದಿಂದ ಮದುವೆ ಆದ ನಂತರವೂ ಸಂತಾನ ಪ್ರಾಪ್ತಿಯಾಗಿರುವಂತಹ ದಂಪತಿಗಳು ಇಲ್ಲಿ ಬಂದು ಮನಪೂರ್ವಕವಾಗಿ ದೇವಿಯ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಸಂತಾನ ಭಾಗ್ಯ ಸಿಗುತ್ತದೆ ಅಂತ ಎಲ್ಲರ ನಂಬಿಕೆ. ಅಮೃತೇಶ್ವರಿ ದೇವಸ್ಥಾನದತ್ತ ನಮ್ಮ ಇವತ್ತಿನ ಈ ಪಯಣ. ಬನ್ನಿ. ವೀಕ್ಷಕರೇ, ಅಮೃತೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಸುಬ್ರಾಯ್ ಜೋಗಿ ಅವರು ಇವತ್ತು ನಮ್ಮ ಈ ದೇವಸ್ಥಾನದ ಇತಿಹಾಸ ಹಾಗೂ ಇದರ ಮಹತ್ವವನ್ನು ನಮಗೆಲ್ಲರಿಗೂ ಇವತ್ತು ಹೇಳಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಪರವಾಗಿಯೂ ನಾನು ಇವರಿಗೆ ಮನಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಜಗದಂಬೃತೇಶ್ವರಿ ಹಲವು ಮಕ್ಕಳ ತಾಯಿ ಹೇಳಿ ದೇವರ ನಾಮಾಂಕಿತ. ಮಕ್ಕಳಿಲ್ಲದವರಿಗೆ ಬಹಳ ವಿಶೇಷ. ಇಲ್ಲಿ ಈ ಕಲಿಯುಗದಲ್ಲಿ 3 ವರ್ಷಕ್ಕೆ ಒಮ್ಮೆ ಉದ್ಭವ ಆಗ್ತದೆ. ಇಲ್ಲಿ ಹಲವು ಮಕ್ಕಳ ತಾಯಿ ಹೇಳಿ ದೇವರ ನಾಮಾಂಕಿತ. ಮತ್ತು ಭಕ್ತಾದಿಗಳು ದೇವರಲ್ಲಿ ಏನೇ ಸಂಕಲ್ಪ ಮಾಡಿಕೊಂಡಲ್ಲೂ ತಾಯಿ ಈಡೇರಿಸಿಕೊಡ್ತಾಳೆ. ಏನಂದರೆ, ಮಕ್ಕಳಿಲ್ಲದವರು ಎಲ್ಲೆಲ್ಲ ಎಂತೆಂಥ ಡಾಕ್ಟ್ರಲ್ಲಿ ಹೋಗಿ ಅಲ್ಲಿ ಆಗದೆ ಶ್ರೀದೇವಿಯ ಹತ್ತಿರ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡಲ್ಲಿ ಇಲ್ಲಿ ಮಕ್ಕಳಾಗಿತ್ತು. ಮತ್ತು ಯಾವುದೇ ಒಂದು ಕೆಲಸದ ಬಗ್ಗೆ ಆಗಲಿ, ಒಂದು ನಂಟತನದ ಬಗ್ಗೆ ಆಗಲಿ, ಯಾವುದೇ ಬಗ್ಗೆ ದೇವರಲ್ಲಿ ಸಂಕಲ್ಪ ಮಾಡಿಕೊಂಡಲ್ಲೂ ನಮ್ಮ ತಾಯಿ ಈಡೇರಿಸಿಕೊಡ್ತಾಳೆ. ಮತ್ತು ಕುಂಭಮುಖಿ ಎಂಬ ದಾನವಿ ತನಗೆ ಮಕ್ಕಳಿಲ್ಲ ಅಂಥೇಳಿ ಹೇಳಿ ಅವಳು ಒಂದು ಇಲ್ಲಿ ಹರ್ತಟ್ಟಿ ಅಂಥೇಳಿ ಒಂದು ಗ್ರಾಮ ಉಂಟು, ಅಲ್ಲಿ ತಪಸ್ ಮಾಡಿದಂತೆ. ಆ ಕಾಲದಲ್ಲಿ 884 ಸ್ಥಾಪನೆ, ಅಮೃತೇಶ್ವರಿ ಹಲವು ಮಕ್ಕಳ ತಾಯಿಯ ಸ್ಥಾಪನೆ 884. ಆವಾಗ ದೇವಿ ಪ್ರತ್ಯಕ್ಷಳಾಗಿ ನಿನಗೆ ಬೇಕಾದ ವರ ಕೇಳು, ನಾನು ವರ ಕೊಡ್ತೇನೆ ಅಂತ ಹೇಳಿದಾಗ ಅವಳು ತನಗೆ ಮಕ್ಕಳ ಹೇಳುವ ಬದಲು ನೀನು ಹಲವು ಮಕ್ಕಳ ತಾಯಿಯಾಗಿ ಕಲಿಯುಗದಲ್ಲಿ ಇಲ್ಲಿ ಈ ಕೋಟಾ ಕ್ಷೇತ್ರದಲ್ಲಿ ನೆಲೆ ಆಗಬೇಕಂತ ಹೇಳಿ ಇಲ್ಲಿ ಸಹಸ್ರಾರು ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳು ಬಂದು ದೇವರಲ್ಲಿ ಯಾವ್ಯಾವ ಸಂಕಲ್ಪವನ್ನೆಲ್ಲ ಪ್ರಾರ್ಥನೆ ಮಾಡಿಕೊಡ್ತಾರೆ. ಇವತ್ತು ಕಾರ್ತಿಕ ಸೋಮವಾರ ಬಹಳ ವಿಶೇಷ. ಇಲ್ಲಿ ಜಾತ್ರೆ ಬಂದ ಜನ ಬರ್ತಾ ಇದ್ರು ಉಂಟು. ಈಗ ಇವರು ವಿಡಿಯೋದಲ್ಲಿ ತೆಗಿತಾ ಇದ್ದಾರೆ ಭಕ್ತಾದಿಗಳು. ಅಷ್ಟು ಮಹಾಪೂಜೆ ಆಗುವಾಗ ಮತ್ತು ದೇವರ ಅಲ್ಲಿ ಜನ ಈಗಲೂ ಇನ್ನೂ ಈಗ ಸುಮಾರು 1 ಗಂಟೆ ಆಗಿತ್ತು, ಇನ್ನೂ ಜನ ಉಂಟು. 2 ಗಂಟೆ ಬಂದ್ ಮಾಡ್ತೇವೆ ನಾವು, ಪುನಃ 3 ಗಂಟೆ ತೆಗಿತೇವೆ.
ಫಸ್ಟಿನವನು ಹುಡುಗ, ಇವಳು ಹುಡುಗಿ. ನನಗೆ ಹುಡುಗಿಯೇ ಬೇಕು ಅಂತಿತ್ತು. ನಾನು ಇಲ್ಲಿ ಬಂದು ಪ್ರೇಯರ್ ಮಾಡಿ ಹೋಗಿದ್ದೇನೆ, ನನಗೆ ಹೆಣ್ಣು ಮಗುವೇ ಬೇಕು ಅಂತ. ಹಾಗೆ ಅವರು ಗರ್ಭಿಣಿಯಾಗಿ 5-6 ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಏನು ಬೆನ್ನು ಪಾರ್ಟಲ್ಲಿ ಒಂದು ಸಣ್ಣ ಬಿಳಿ ಡಾಟ್ ಕಂಡ ಹಾಗೆ ಕಾಣ್ತದೆ ಅಂತ, ತೊಂದರೆ ಇದೆ ಅಂತ ಹೇಳ್ತಾ ಇದ್ರು. ಸೊ ನನಗೆ ತುಂಬ ಭಯ ಆಗಿತ್ತು. ಅವಾಗ ಇಲ್ಲಿ ಬಂದು ಪ್ರೇಯರ್ ಮಾಡ್ತಾ ಇದ್ದೆ ನಾನು, ಒಂದು ಆರೋಗ್ಯವಂತ ಮಗು ಬೇಕು ಅಂತ. ನಂತರ ಆಯಿತು, ಹಾಗೆ ಆಗಿ ಒಂದು ಡೆಲಿವರಿ ಆಯಿತು. ಡೆಲಿವರಿ KMC ಹಾಸ್ಪಿಟ್ಲಲ್ಲಿ ಆಗಿತ್ತು. ಆದಾಗ ಸಣ್ಣ ಮಗುವನ್ನೇ ನಾವು ಇದು ಹಾರ್ಟು, ಬೆನ್ನುಗಡೆ, ಇದು ಕಿಡ್ನಿ ಎಲ್ಲ ನೋಡಿದೆವು. ಅವ್ರು ಹೇಳಿದ್ರು ಏನೂ ತೊಂದರೆ ಇಲ್ಲ, ಆರಾಮ ಇದ್ದಾಳೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವಾಗ ಒಂದು ಇವಳಿಗೆ ಅಲ್ಲಿಂದ ಬಂದು ಉಡುಪಿಯಿಂದ ಬಂದಿದ್ವಿ, ಒಂದು ತೀರ್ಥ ಹಾಕ್ಸ್ಕೊಂಡು ಹೋಗುವ, ಮತ್ತು ಇವಳನ್ನೊಮ್ಮೆ ನೆಲದಲ್ಲಿ ಬಿಟ್ಟು ನಡೆಸಿಕೊಂಡು ಹೋಗುವ ಅಂತ ನಾನು ಬಂದಿದ್ದೆ. ಅವರವರ ಸಂಕಲ್ಪ ಇದ್ದವರು ಈ ಕ್ಷೇತ್ರಕ್ಕೆ ಬಂದು ಎಣ್ಣೆ ಹುರುಳಿ ಅಂತ ಹಾಕ್ತಾರೆ. ಹುರುಳಿ ಹಾಕುವುದು ಏನಕ್ಕಂದರೆ ಗ್ರಾಚಾರ ದೋಷ, ಆರೋಗ್ಯದ ಬಗ್ಗೆ, ಮುಖದಲ್ಲಿ ಕಲೆ, ಕೆಡು, ಅಮ್ಮಲ ಅಂತಾರಲ್ಲ, ಚಿಕನ್ ಬಾಕ್ಸ್ ಎಲ್ಲ ಅಂತಾರೆ, ಅದ್ರ ಬಗ್ಗೆ ಇಲ್ಲಿ ಸೇವೆ, ಹುರುಳಿ ಸೇವೆ. ಮತ್ತು ಸಂತಾನ ಆಗಿ ಬಂದವರು, ಸಂತಾನದ ಬಗ್ಗೆ ಸಂಕಲ್ಪ ಮಾಡಿದವರು ಇಲ್ಲಿ ಯಕ್ಷಗಾನ ಸೇವೆ. ವೀಕ್ಷಕರೇ, ಇವತ್ತಿನ ಅಮೃತೇಶ್ವರಿ ದೇವಸ್ಥಾನದ ಎಪಿಸೋಡನ್ನು ನೋಡಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಇನ್ನು ಮುಂದೇನು ಇಂಥದ್ದೇ ನಾನು ವಿಡಿಯೋ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ನೀವು ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಬಾಯ್.